ಜ್ಞಾಪಿಸ್ಕೊಳ್ಳಿ, ನಿಮಗೆ ನಾನು ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ನಾ? ಇಲ್ಲ. ಲವ್ ಮಾಡೋ ಥರ ಆ ಥರ ನಡ್ಕೊಂಡ? ಇಲ್ಲ. ಹೋಗ್ಲಿ, ಯಾವತ್ತಾರು ಇಂಡೈರೆಕ್ಟ್ ಆಗಿ ನಿಮ್ಮನ್ನು ಪ್ರಪೋಸ್ ಮಾಡಿದ್ನಾ? ಮತ್ತೆ ಹೆಂಗ್ರಿ ಲವ್ ಬಂತು ನನ್ನ ಮೇಲೆ? ಗೊತ್ತಿಲ್ಲ, ಅದೇ ಆಗೋಗಿತ್ತು. ಅದೇ ಯಾಕೆ ಅಂತ ಏನಾದ್ರು ಹೇಳ್ತೀರಾ? ಯಾವ ಕಾರಣಕ್ಕೆ ನಾನು ನಿಮ್ಗೆ ಇಷ್ಟ ಆಗಿದ್ದೀನಿ? ಸಾರಿ, ಇಷ್ಟ ಆಗಿದ್ದೆ. ಅದು ನೀವು ತುಂಬ ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿದ್ರಿ, ಶ್ರೀಮಂತರಾಗಿದ್ರಿ, ಚೆನ್ನಾಗಿ ಮಾತಾಡ್ತಿದ್ರಿ, ಏನು ಬೇಕಾದ್ರೂ ತಗೊಂಡು ಬರ್ತಿದ್ರಿ. ಅದನ್ನ ನೋಡ್ತಾ ನೋಡ್ತಾ ಓಕೆ, ಈಗ ನಿಮ್ಗೊಂದು ನಾನು ಕೇಳ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಇಷ್ಟೆಲ್ಲ ರೀಸನ್ ಇಟ್ಕೊಂಡು ನನ್ನನ್ನು ಪ್ರೀತಿಸಿದೆ ಅಂತಿದ್ದೀರಲ್ಲ, ಅಕಸ್ಮಾತ್ ನನಗೇನೋ ಹೆಚ್ಚು ಕಡಿಮೆ ಆಗಿ ನನ್ನ ಮುಖ ಕೆಟ್ಟೋಯ್ತು, ನಮಗೆ ಅದ್ವಾ ತದ್ವಾ ಲಾಸ್ ಆಗಿ ಬೀದಿಗೆ ಬಂದ್ಬಿಟ್ವಿ. ಅದೇ ಕೋಪಕ್ಕೆ ನಿಮ್ಮ ಹತ್ರ ಒಟ್ಟಾಗಿ ನಡ್ಕೊಳಕ್ಕೆ ಶುರು ಮಾಡಿದೆ. ವರ್ಷಗಟ್ಟಲೆ ಕಾಲ ನೀವೇನೇ ಕೇಳಿದ್ರು ನಾನು ತಂದು ಕೊಡಲೇ ಇಲ್ಲ. ಇಷ್ಟೆಲ್ಲ ಆದರೂ ನಿಮ್ಗೆ ನನ್ನ ಮೇಲೆ ಇಷ್ಟೇ ಪ್ರೀತಿ ಇರುತ್ತಾ? ಇಷ್ಟೆಲ್ಲ ಆದರೆ ಹೇಗೆ ಪ್ರೀತಿಸೋಕ್ಕಾಗುತ್ತೆ? ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಂದರೆ, ಅಸಲಿಗೆ ನೀವು ನನ್ನನ್ನು ಪ್ರೀತಿನೇ ಮಾಡ್ತಿಲ್ಲ, ಜಸ್ಟ್ ಪ್ರೀತಿಸ್ತಿದ್ದೀನಿ ಅಂದ್ಕೋತಿದ್ದೀರಾ. ಯಾವುದಾದ್ರೂ ಕಾರಣಗಳು ಇಟ್ಕೊಂಡು ಪ್ರೀತಿ ಮಾಡಿದ್ರೆ ಅದು ಪ್ರೀತಿನೇ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಷ್ಟೆ. ಯಾಕಂದರೆ ಆ ಕಾರಣಗಳೆಲ್ಲ ಮುಗ್ದೋದ ತಕ್ಷಣ ಆ ಪ್ರೀತಿನೂ ಮುಗ್ದು ಹೋಗುತ್ತೆ. ನಿಜ ತಾನೇ?